ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಡನ್ ಆಗಿ ಕಾರಲ್ಲಿ ಹೋಗ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಥಿಂಗ್, ಆ್ಯಕ್ಚುಲಿ ನಾನು ಆಫ್ಟರ್ ಮ್ಯಾರೇಜ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ ಆ್ಯಂಡ್ ಅವ್ರ ಫ್ರೆಂಡ್ ಅವ್ರ ವೈಫ್ ಜೊತೆ. ಸೊ ಇವಾಗ ನಾವು ಮನೆಯಿಂದ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಿಯರ್ ಬೈ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇವಾಗ ನಾವು ರೀಚ್ ಆದಮೇಲೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಪ್ರತಿಯೊಂದು ನಾನು ನಿಮಗೆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ತನಕ. ಸೊ ಕಾಯ್ತಾ ಇರಿ. ಸೊ ಓಕೆ, ಏರ್ಪೋರ್ಟಿಗೆ ರೀಚ್ ಆಗಿ ಇವಾಗ ಡಿನ್ನರ್ ಕೂತಿದ್ದೀವಿ. ಓಕೆ, ಡಿನ್ನರ್ ಟೈಮ್. ಓಕೆ, ಏರ್ಪೋರ್ಟ್ ರೀಚ್ ಆಗಿ ಭಾರತೀಯ ಜಲ್ಪನಲ್ಲಿ ಊಟ ಮಾಡಿ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ಫ್ಲೈಟ್ ಇರೋದು 1 o'clockಗೆ. ಮುಂದೆ ಏನೇನಾಗುತ್ತೆ ಅಂತ ಬ್ಲಾಗಲ್ಲಿ ನೋಡ್ತೀವಿ. ಸೊ ನಮ್ಮದು ಟರ್ಮಿನಲ್ 2 ಅಲ್ಲಿ ಇರೋದು. ಒಳಗೆ ಎಂಟ್ರಿ ಆಗಬೇಕು. ಈಗ ನಾನು ನನ್ನ ಹಸ್ಬೆಂಡ್ ಚೆಕ್ ಇನ್ ಆಗಬೇಕು. ಸೊ ಇಬ್ಬರು ಟ್ವಿನ್ನಿಂಗ್ ಹಾಕೊಂಡಿದ್ದೀವಿ. ಒಳಗೆ ಚೆಕ್ ಇನ್ ಆದ್ವಿ. ಚೆಕ್ ಇನ್ ಆಗಿ ಕೂಡ ಲಗೇಜಸ್ದು ವೇಟ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಫ್ಲೈಟ್ಗೆ ಇನ್ನೂ ಟೈಮ್ ಇದೆ. ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಜಸ್ಟ್ ಹಾಗೆ ನನ್ನ ಹಸ್ಬೆಂಡು ಫ್ರೆಂಡ್ಸ್ ಬರಬೇಕು. ಫ್ರೆಂಡ್ ಮತ್ತು ಅವ್ರ ವೈಫ್ ಬರಬೇಕು. ಅವ್ರಿಗೆ ವೇಟಿಂಗ್. ಹಾಗೆ ಏರ್ಪೋರ್ಟ್ ಎಲ್ಲ ಆರಾಮಾಗಿ ಚಿಲ್ ಮಾಡ್ತಾ ಇದ್ದೀವಿ. boarding time. Okay guys, so board ಆದ್ವಿ ಫ್ಲೈಟ್ಗೆ. ಜರ್ನಿ 7 hours ಜರ್ನಿ ಇದೆ. 7.5. ಓಕೆ, 7.5 ಜರ್ನಿ ಇದೆ. ಫಸ್ಟ್ ಟೈಮ್ ಬಾಲಿಗೆ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು. ಅಲ್ಲಿ ಹೋದ್ಮೇಲೆ ಏನೆಲ್ಲ ಪ್ಲೇಸಸ್ಗೆಲ್ಲೆಲ್ಲ ಹೋಗ್ತೀನಿ, ಏನೆಲ್ಲ ಬ್ಲಾಗ್ ಮಾಡ್ತೀನಿ ಅಂತ, ನಾನು ಏನೇನು ತಿಂತೀನಿ ಅಂತನೂ ನಿಮಗೆ ತೋರಿಸ್ತೀನಿ. ಪಾಪ ಇವರು ಸೀ ಫುಡ್ ಅಷ್ಟು ಇಷ್ಟಪಡಲ್ಲ. ನನಗೆ ಸೀ ಫುಡ್ ಅಂದ್ರೆ ವಾರದಿಂದ ಊಟ ಮಾಡಿದ್ರೆ ಒಂದು ವಾರದಿಂದ ಸೀ ಫುಡ್, ಚಿಕನ್, ಮಟನ್ ಎಲ್ಲ ಸ್ಟಾಪ್ ಮಾಡಿದ್ದಾಳೆ. ಹೋಗಿ ತಿಂತಾಳೆ. ಏನಿಲ್ಲ, ಆದ್ರೂ ಯಾವತ್ತಿದ್ರು ನಮ್ಗೆ ನಮ್ಮ ಸೌತ್ ಇಂಡಿಯನ್ ಫುಡ್ಡೇ ನಮ್ಗೆ ಇಷ್ಟ. ಎಲ್ಲೇ ಇದ್ರಿ ನಮ್ಮ ತವರು ಮನೆ ಊಟ ಇಷ್ಟ ಇರುತ್ತೆ ಎಲ್ಲೇ ಹೋದ್ರು. ಸೊ ಓಕೆ ಗೈಸ್, ಚೆನ್ನಾಗಿ ರೆಸ್ಟ್ ಮಾಡಬೇಕು ನಾನು. ನಾಳೆ ಎಲ್ಲ ಕಡೆ ಸುತ್ತಬೇಕಲ್ಲ, 7 days ಸುತ್ತಬೇಕು. ಸೊ ಇವಾಗ ಒಳ್ಳೆ ಸ್ಲೀಪ್ ಹಾಕೋತೀನಿ. ಬೆಳಗ್ಗೆ ನಿಮಗೆ ಸಿಗೋಣ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಕತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಬಾಯ್, ಗುಡ್ ನೈಟ್, ಲವ್ ಯು ಆಲ್.
क्या सामान आप हॉल नंबर 3 पर उपलब्ध होगा धन्यवाद ಓಕೆ, ಗುಡ್ ಮಾರ್ನಿಂಗ್. ಬಾಲಿಗೆ ರೀಚ್ ಆಗಿದ್ದೀವಿ. ಐ ಲುಕ್ ಸೋ ಟಯರ್ಡ್. ನಿದ್ದೆ ಮಾಡಬೇಕು. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ ನಾವು. ಕೆಳಗೆ ಹೋಗಿ ರೂಮ್ ರೀಚ್ ಆದಮೇಲೆ ಮುಂದಿನ ವೀಡಿಯೋಸ್ ಎಲ್ಲ ಆಗ್ತಾ ಇರ್ತೀವಿ. ಓಕೆನಾ? ಸೊ ಫೈನಲಿ ಏರ್ಪೋರ್ಟಿಂದ ನಾವು ಸ್ಟೇ ಆಗ್ತಿರೋ ರೂಮ್ ಹತ್ರ ಹೋಗ್ತಾ ಇದ್ದೀವಿ, ಹೋಟೆಲ್ಗೆ. ಆ್ಯಂಡ್ ದಿಸ್ ಇಸ್ ಬಾಲಿ ರೋಡ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಕಡೆ ಲಿಟ್ರಲಿ ಫುಲ್ ಏನಂತಾರೆ, ಬರೀ ಹಿಂದೂಸೇ ಕಾಣ್ತಾ ಇದ್ದಾರೆ. ರೋಡ್ಸಲ್ಲೂ ಕೂಡ ಶಿಲೆಗಳು ಇಷ್ಟು ಕ್ಯೂಟ್ ಆಗಿದೆ. ರೋಡ್ ಅಂತೂ ತುಂಬ ಕ್ಲೀನ್ ಆಗಿದೆ. ಆಮೇಲೆ ಇಲ್ಲಿ ನೋಡಿ, ನಮ್ಮ ರಾಮಾಯಣದು ಏನಂತಾರೆ ಕಲ್ಚರ್ಸ್ ಎಲ್ಲ ಇಷ್ಟು ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ತುಂಬ ಕ್ಯೂಟ್ ಆಗಿದೆ, ಆದರೆ ಡಿಫ್ರೆಂಟ್ ಆಗಿದೆ. ಫೇರ್ಫೀಲ್ಡ್ ಬೈ ಮ್ಯಾರಿಯಟ್ ಒಳಗೆ ರೂಮ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಇವರೇ ನಮ್ಮ ಡ್ರೈವರು. What's it? It's neck complex ginger and cinnamon for our members. Okay. ಸೊ ಇದು ಹೋಟೆಲ್ದು ಎಂಟ್ರೆನ್ಸ್. ಆಕ್ಚುಲಿ ತುಂಬಾ ಬಿಸಿಲಿದೆ. ಪೂಲ್ ಅಲ್ಲಿ ಆ ಕಡೆ ಪೂಲ್ ಇದೆ. ಸೊ ಫಸ್ಟ್ ರೂಮ್ಗೆ ಹೋಗಿ ಆಮೇಲೆ ಪೂಲ್ ಹತ್ರ ಹೋಗ್ತೀನಿ ನಾನು. ಸೊ ರೂಮ್ ಹತ್ರ ನಮ್ಮ ಪೂಲ್ ಹೇಗಿದೆ ವ್ಯೂ. ತುಂಬ ಬಿಸಿಲಿದೆ. ಓಕೆ, ಇದು ನಮ್ಮ 3 days ಸ್ಟೇ ಇರೋ ರೂಮ್. ಸೊ ಆ್ಯಕ್ಚುಲಿ ಪೂಲಲ್ಲೆಲ್ಲ ಆಟಾಡಿ ನೀರಾಗ್ಬಿಟ್ಟಿದೆ. ಪೂಲ್ ಸೈಡ್ ಇಟ್ಸ್ ವೆರಿ ಪ್ರಿಟಿ. ಓಕೆ, ಸೊ ರೆಡಿಯಾಗಿ ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಆಗಿದೆ. ಪೂಲಲ್ಲಿ ಆಟಾಡಿ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಫುಲ್ ಟ್ಯಾನ್ ಆಗಿದ್ದೀನಿ. ಆ್ಯಂಡ್ ತುಂಬ ಟಯರ್ಡಾಗಿ ಕಾಣಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಿದ್ದೆ ಇಲ್ಲ. ಬೆಳಗ್ಗೆ ಬಂದ ತಕ್ಷಣ ರೆಸ್ಟ್ ಕೂಡ ಮಾಡಿಲ್ಲ. ಎಲ್ಲ ಓಡಾಡಿಕೊಂಡು ಪೂಲಲ್ಲಿ ಸ್ವಲ್ಪ ತಿದ್ದು ಇವಾಗ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಹೋಟೆಲ್. ಆಚೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ನೋಡೋಣ ಪ್ಲೇಸಸ್ ಎಲ್ಲೆಲ್ಲಿ ಚೆನ್ನಾಗಿದೆ. ಸೊ ನಾಳೆಯಿಂದ ನಾವು 3-4-5 days ಸೊ ಡೈಲಿ ಒಂದೊಂದು ಪ್ಲೇಸಸ್ಗೆ ಸ್ಕೆಡ್ಯೂಲ್ ಆಗಿದೆ. 1-2-3 ಪ್ಲೇಸಸ್ಗೆ ಸ್ಕೆಡ್ಯೂಲ್ ಆಗಿದೆ. ಇವತ್ತು ಜಸ್ಟ್ ಚಿಲ್ ಮಾಡೋಕ್ಕೆಲ್ಲ ಆಚೆ ಹೋಗಿ ಸ್ಟ್ರೀಟ್ ಅದು ಇದು ನೋಡ್ಕೊಂಡು ಬರೋಣ ಅಂತ. ಹಬ್ಬ ನಮ್ಮ ಬೆಂಗಳೂರಿಗಿಂತ ಬಾಲಿಲಂತೂ ತುಂಬ ಟ್ರಾಫಿಕ್ ಇದೆ. ಎಲ್ಲ ಕಡೆ ಟೂರಿಸ್ಟ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡೋಣ ಜಾಗಗಳು ಹೇಗೆ ಇರುತ್ತೆ ಅಂತ. ಕೆಫೆಗಳಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಇವಾಗ ಕೆಫೆ ಹತ್ರ ಹೋಗ್ತಿದ್ವಿ. ಬೀಚ್ ಅಂದರು. ಸೊ ತಕ್ಷಣಕ್ಕೆ ನಾನು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದೀನಿ ಬೀಚ್ ಅಂದ ತಕ್ಷಣ. ಸೊ ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. 66 ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಅರ್ಜುನ, ಬಾಲಿನ ಅರ್ಜುನ ಇದು. ಫೈನಲಿ ಬೀಚಿಗೆ ರೀಚ್ ಆದ್ವಿ. ತುಂಬ ರಿಲ್ಯಾಕ್ಸಿಂಗ್ ಆಗಿದೆ ಜಾಗ. ಐ ರಿಯಲಿ ಲವ್ಡ್ ಇಟ್. ಸೊ ಎಲ್ಲ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ ಬೀಚ್ ಹತ್ರ. ಆ್ಯಂಡ್ ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ದೀವಿ. ಇಟ್ಸ್ ವೆರಿ ವಂಡರ್ಫುಲ್. ಸೊ ಹೇಗೋ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಸಾಕಾಗೋಗಿತ್ತು. ರೆಸ್ಟ್ ಮಾಡಬೇಕು ಅಂತ ಪೀಸಾಗಿ ಕಾಮಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಬ್ಲಾಗಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಲೈಕ್, ಶೇರ್, ಕಮೆಂಟ್ ಮಾಡಿ. ಅಲ್ಲಿ ನೋಡಿ ಸನ್ಸೆಟ್ ಆಫ್ಕೋರ್ಸ್.
ಆ್ಯಂಡ್ ಯಾ ನಾನಿವಾಗ ಚಿಲ್ ಮಾಡೋ ಟೈಮು. ಸೊ ನನ್ನ ಬಾಲಿದು ಬ್ಲಾಗು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡಿದೆ ಲೈಕು ಶೇರು ಕಮೆಂಟ್ ಮಾಡಿ. ನೆಕ್ಸ್ಟು ಅಲ್ಲಿ ತನಕ ಮಿಸ್ ಮಾಡಬೇಕಲ್ವಾ, ಸೊ ನಾನು ಚಿಲ್ ಮಾಡ್ತಿದ್ದೀನಿ. ಸೊ ಓಕೆ, ಇವತ್ತಿಗೆ ಇಷ್ಟು ವಿಡಿಯೋ. My dreams, I hope that someday I'll share home. I found love every morning, just my secret. Get love.